ನಮಸ್ಕಾರ ಟ್ರೇಡರ್ಸ್. ಸೊ ಹಳೆ ವಿಡಿಯೋಗಳಲ್ಲಿ ನಾವು 10-20 EMA ಕಲ್ತ್ಕೊಂಡಿದ್ದೀವಿ. ಪ್ರತಿಯೊಬ್ಬರು 10-20 EMA ಒಂದು ಔಟ್ಸ್ಟ್ಯಾಂಡಿಂಗ್ ಸ್ಟ್ರಾಟಜಿ, ಇದ್ರ ಬಗ್ಗೆ ನನಗೆ ಇನ್ನೂ ತಿಳಿಸ್ಕೊಡಿ ಅಂತ ಕೇಳಿದ್ದೀರಾ. ಇನ್ನೂ ನೀವು 10-20 EMA ಸ್ಟ್ರಾಟಜಿನ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ನೀವು ಮಿಸ್ ಮಾಡ್ತಾ ಇದ್ದೀರಾ. ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾವು ಇದರ ಲಿಂಕ್ ಕೊಟ್ಟಿರ್ತೀವಿ, ಸೊ ಅದನ್ನು ನೀವು ನೋಡ್ಬೋದು. ಅದಾದ ನಂತರ ಇದರ ಒಂದು ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಸೊ ಇಲ್ಲಿ ಬನ್ನಿ ಒಂದು ಸ್ವಲ್ಪ ರೀಕ್ಯಾಪ್ ಮಾಡೋಣ 10-20 EMA. ಅದ್ರ ಜೊತೆಗೆ ನೀವು ಕೇಳಿದ ಪ್ರಶ್ನೆಗಳಿಗೆ ಈ ಒಂದು ಸ್ಟ್ರಾಟಜಿ ಕುರಿತು ಇದರ ಬಗ್ಗೆ ಉತ್ತರ ಕೊಡ್ತೀನಿ. ನಮಸ್ಕಾರ ಟ್ರೇಡರ್ಸ್, ಇದುವರೆಗೂ ನೀವೆಲ್ಲರೂ ನನ್ನ 10-20 EMA ಸ್ಟ್ರಾಟಜಿನ ನೋಡಿದ್ದೀರಾ. ಒಂದು ಔಟ್ಸ್ಟ್ಯಾಂಡಿಂಗ್ ಸ್ಟ್ರಾಟಜಿ ಸರ್, ಇದ್ರ ಬಗ್ಗೆ ನನಗೆ ಇನ್ನೂ ತಿಳಿಸ್ಕೊಡಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ದೀರಾ. ಸೊ ಈ ಒಂದು ವಿಡಿಯೋ ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಕಂಪ್ಲೀಟಾಗಿ 10-20 EMA ಒಂದು ಅಪ್ಡೇಟೆಡ್ ವರ್ಷನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಪ್ಲಸ್ ಯಾವತ್ತು ಎಂಟ್ರಿ ತಗೋಬೇಕು, ಹೆಂಗೆ ಎಂಟ್ರಿ ತಗೋಬೇಕು, ಸೊ ಯಾವ ಎಕ್ಸ್ಪೈರಿ ತಗೋಬೇಕು, ಕಂಪ್ಲೀಟಾಗಿ ನಾನು ನಿಮಗೆ ಈ ಒಂದು ವಿಡಿಯೋಲಿ ಅದನ್ನು ಹೇಳ್ಕೊಡ್ತಾ ಇದ್ದೀನಿ. ಪ್ಲಸ್ 10-20 EMA ಸ್ಟ್ರಾಟಜಿನ ಇದು ಒಂದು ರೀಕ್ಯಾಪ್ ಮಾಡ್ಕೊಳೋಣ. ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ಇಲ್ಲಿ ಏನೇನು ಮಾಡ್ತೀವಿ, ಇದನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡೋದು ಅಂತ. ಸೊ ಬನ್ನಿ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸೊ 10-20 EMA. ಸೊ EMA ಅಂದರೆ ಏನು ಅಂತ ತಿಳ್ಕೊಂಡ್ವಿ. EMA ಅಂದರೆ ಬೇರೆ ಇನ್ನೇನು ಅಲ್ಲ, ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವರೇಜ್. ಸೊ ಇದನ್ನೇನಂತ ಕರಿತೀವಿ, ಸೊ ಇದೇ ನಮ್ಮ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವರೇಜ್. ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವರೇಜ್ ಅಂದಾಗ ನಾವು ಸೆಲೆಕ್ಟ್ ಮಾಡ್ತಿರೋದು ಯಾವುದು, 10 ಮತ್ತು 20. ಸೊ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವರೇಜ್ ಅಂದರೆ ಇವಾಗ ನೀವೆಲ್ಲರೂ ನೋಡಿರ್ತೀರಾ, ನೀವು ಎನಿ ಟೈಮ್ ಫ್ರೇಮ್, ಇವಾಗ ಟ್ರೇಡಿಂಗ್ ವ್ಯೂ ಅಲ್ಲಿ 5 ಮಿನಿಟ್ಸ್ ಟೈಮ್ ಫ್ರೇಮ್ ಇದೆ, 10 ಮಿನಿಟ್ಸ್ ಟೈಮ್ ಫ್ರೇಮ್ ಇದೆ, 30, 50, ನೀವು 1 ಅವರ್, ನೀವು ಯಾವ ಟೈಮ್ ಫ್ರೇಮ್ ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು ಅಲ್ವಾ. ಸೊ ಆ ಒಂದು ಟೈಮ್ ಫ್ರೇಮ್ ಸೆಲೆಕ್ಟ್ ಮಾಡಿದಾಗ ಕ್ಯಾಂಡಲ್ಗಳು ಫಾರ್ಮ್ ಆಗುತ್ತೆ, ಗೊತ್ತಾ. ಆ ಒಂದು ಕ್ಯಾಂಡಲ್ಗಳು ಫಾರ್ಮ್ ಆಗುತ್ತಲ್ಲ, ಸೊ ಅದೇ ನಮ್ಮ EMA ಅಂತ ಕರಿತೀವಿ. ಸೊ ಅಂದರೆ ಇವಾಗ 10 EMA ಅಂದರೆ ಏನು, ಲಾಸ್ಟ್ 10 ಕ್ಯಾಂಡಲ್ದನ್ನು ಆ್ಯಾವ್ರೇಜ್ ಮಾಡಿದ್ರೆ ಒಂದು ಲೈನ್ ಬರುತ್ತೆ. ಸೊ ಆ ಲೈನೇ ನಮಗೆ 10 EMA ಲೈನ್. ಅದೇ ಥರ 20 EMA ಅಂದರೆ ಏನು, ಪ್ರೀವಿಯಸ್ 20 ಕ್ಯಾಂಡಲ್ಗಳನ್ನ ಆ್ಯಾವ್ರೇಜ್ ಮಾಡಿದಾಗ ಒಂದು ಡಿಟರ್ಮೈನ್ಡ್ ಲೈನ್ ಬರುತ್ತೆ, ಅದೇ ನಮ್ಮ 20 EMA ಲೈನ್. ಸೊ ಇದೆರಡರ ಮೇಲೂ ಟ್ರೇಡ್ ಮಾಡ್ತೀವಿ ನಾವು. ಅದಕ್ಕೆ ಈ ಸ್ಟ್ರಾಟಜಿನ ನಾನು ಹೆಸರಿಟ್ಟಿರೋದು 10-20 EMA ಅಂತ. ಹೈಲಿ ಆ್ಯಕ್ಯುರೇಟ್, ನಾಟ್ ಓನ್ಲಿ ಇನ್ ಇಂಡಿಯನ್ ಮಾರ್ಕೆಟ್ ಬಟ್ ಆಲ್ಸೋ ಇನ್ ಕ್ರಿಪ್ಟೋ ಮಾರ್ಕೆಟ್. ಸೊ ಈ ಒಂದು ಸ್ಟ್ರಾಟಜಿ ಬಂದು ಯೂನಿವರ್ಸಲ್ ಸ್ಟ್ರಾಟಜಿ, ನೀವು ಎಲ್ಲಾದರೂ ಇಂಪ್ಲಿಮೆಂಟ್ ಮಾಡಿ ಲಾಭ ಮಾಡ್ಬೋದು. ಸೊ ಈ ಸ್ಟ್ರಾಟಜಿನ ಹೆಂಗೆ ಇಂಪ್ಲಿಮೆಂಟ್ ಮಾಡೋದು, ಸೊ ಈ 10-20 EMA ಅಂದಾಗ ನಮ್ಮ ಒಂದು ಮೇಜರ್ ಫ್ಯಾಕ್ಟ್ರಿಗಳೇನು, ಸೊ ಇದನ್ನು ಹೆಂಗೆ ಹಾಕೋದು, ಇದನ್ನು ನೀವು ಕ್ಲಿಯರಾಗಿ ತಿಳ್ಕೊಳ್ಳಿ. ಸೊ ನಮ್ಮ ಒಂದು ರೂಲ್ಸ್ ಪ್ರಕಾರ 10 EMA ಯಾವತ್ತೂ ಗ್ರೀನ್ ಕಲರಲ್ಲಿ ಇಡಬೇಕು. ಅದೇ ಥರ 20 EMA ಯಾವತ್ತೂ ಅಷ್ಟೇ ರೆಡ್ ಕಲರಲ್ಲೇ ಇಡಬೇಕು. ಸೊ ಹಿಂಗೆ ಇಟ್ಟಾಗಲೇ ನಮಗೆ ಈ ಒಂದು ಸ್ಟ್ರಾಟಜಿಯಲ್ಲಿ ನೀವು ಹೇಳೋ ಡೌಟ್ಗಳನ್ನ ನಮ್ಗೆ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಬೇರೆ ಕಲರ್ನ ಇಟ್ಕೊಂಡಿದ್ದರೆ ನಮ್ಗೆ ಅರ್ಥ ಆಗೋದಿಲ್ಲ, ಯಾವುದು 10 EMA ಯಾವುದು 20 EMA ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಯೂನಿವರ್ಸಲ್ ಆಗಿ 10 EMA ಗ್ರೀನ್ ಕಲರ್, 20 EMA ರೆಡ್ ಕಲರಾಗಿ ಇಡೋಣ. ಸೊ ಇಲ್ಲಿ ನಮಗೆ ಎರಡೇ ಕ್ರೈಟೀರಿಯಾ ಬರೋದು, ದಟ್ ಈಸ್ ಮಾರ್ಕೆಟ್ ಯಾವಾಗ ಬುಲ್ಲಿಶ್ ಹೋಗ್ತಾ ಇದೆ ಅಲ್ಲಿ ನಾನು ಕ್ರಾಸ್ ಓವರ್ ಟ್ರೇಡ್ ಪಂಚ್ ಮಾಡಬೇಕು, ಅಥವಾ ಯಾವತ್ತು ಮಾರ್ಕೆಟ್ ಬೇರಿಶ್ ಹೋಗ್ತಾ ಇದೆ ಅಲ್ಲಿ ನಾನು ಕ್ರಾಸ್ ಓವರ್ ಟ್ರೇಡ್ನ ಪಂಚ್ ಮಾಡಬೇಕು ಅಂತ. ಸೊ ಇವಾಗ ಇಲ್ಲಿ ಎಲ್ಲಿ ಎಂಟ್ರಿ ತೊಗೊತೀನಿ, ಯಾವಾಗ ಅದು ಬುಲ್ಲಿಶ್ ಅಂತ ಗೊತ್ತಾಗುತ್ತೆ, ಯಾವಾಗ ಅದು ಬೇರಿಶ್ ಅಂತ ಗೊತ್ತಾಗುತ್ತೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಯಾವತ್ತು ನಮ್ಮ 10 EMA ಲೈನು, ಯಾವತ್ತು ನಮ್ಮ 10 EMA ಲೈನು ಮೇಲ್ಗಡೆ ಇರುತ್ತೆ, 20 EMA ಲೈನ್ ಕೆಳಗಡೆ ಇರುತ್ತೆ, ಆವಾಗ ಮಾರ್ಕೆಟ್ ಬುಲ್ಲಿಶ್ ಇದೆ ಅಂತ ಅರ್ಥ. ಏನಂತ ಅರ್ಥ, ಯಾವತ್ತು 10 EMA ಮೇಲ್ಗಡೆ 20 EMA ಕೆಳಗಡೆ ಇದೆ ಆವಾಗ ನಮಗೆ ಮಾರ್ಕೆಟ್ ಬುಲ್ಲಿಶ್ ಇದೆ ಅಂತ ಅರ್ಥ. ಸೊ ಈ 10 EMA ಯಾವುದು ಸರ್, 20 EMA ಯಾವುದು ನನಗೆ ಗೊತ್ತಿಲ್ಲ ಅಂತ ಕೇಳಿದ್ರೆ, ಸಿಂಪಲ್ಲಾಗಿ ಯಾವತ್ತು ಗ್ರೀನ್ ಲೈನ್ ಮೇಲ್ಗಡೆ ಇದ್ದರೆ ಮಾರ್ಕೆಟ್ ಬುಲ್ಲಿಶ್ ಅಂತ ಅರ್ಥ. ಯಾವಾಗ ಅಂದರೆ ಗ್ರೀನ್ ಲೈನ್ ಮೇಲೆ ರೆಡ್ ಲೈನ್ ಕೆಳಗಡೆ ಇದ್ದಾಗ ಮಾರ್ಕೆಟ್ ಈಸ್ ಬುಲ್ಲಿಶ್. ಯಾವಾಗ ಗ್ರೀನ್ ಲೈನ್ ಕೆಳಗಡೆ ರೆಡ್ ಲೈನ್ ಮೇಲ್ಗಡೆ ಇದೆ ಮಾರ್ಕೆಟ್ ಈಸ್ ಬೇರಿಶ್. ಅಷ್ಟೇ, ವೆರಿ ಸಿಂಪಲ್. ಸೊ ಇವಾಗ ನಾವು ಬುಲ್ಲಿಶ್ ಅಂತ ಗೊತ್ತಾಗಾದ್ಮೇಲೆ ಟ್ರೇಡ್ನ ಯಾವಾಗ ಪಂಚ್ ಮಾಡಬೇಕು ಸರ್, ಸೊ ಈ ಒಂದು ಪಾಯಿಂಟ್ ಉತ್ತರ ಕೊಡ್ತಾ ಇದ್ದೀನಿ ನೋಡ್ರಿ. ಸೊ ಇಲ್ಲಿ ಕ್ರಾಸ್ ಓವರ್ ಆಗಿದೆ, ನೀವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನಿಮಗೆ ಕ್ರಾಸ್ ಓವರ್ ಆಗಿದೆ. ಸೊ ಈ ಕ್ರಾಸ್ ಓವರ್ ಪಾಯಿಂಟಲ್ಲಿ ನಾವು ಟ್ರೇಡ್ನ ಪಂಚ್ ಮಾಡಬೇಕು. ಇದು ನಮ್ಮ ಮೊದಲನೇ ಕ್ರೈಟೀರಿಯಾ. ಅಕಸ್ಮಾತ್ ನಿಮಗೆ ಕೆಲಸ ಬಂತು, ಈ ಒಂದು ಝೋನನ್ನು ನೀವು ನೋಡೋಕ್ಕಾಗಿಲ್ಲ, ಅಕಸ್ಮಾತ್ ಈ ಒಂದು ಝೋನಲ್ಲಿ ನೀವು ಟ್ರೇಡ್ನ ಪಂಚ್ ಮಾಡೋಕ್ಕಾಗಿಲ್ಲ ಅಂದಾಗ ಮಾತ್ರ ನೀವು ಪುಲ್ ಬ್ಯಾಕಿಗೆ ವೆಯ್ಟ್ ಮಾಡಬೇಕು. ಪುಲ್ ಬ್ಯಾಕಲ್ಲಿ ನೀವು ಟ್ರೇಡ್ನ ಪಂಚ್ ಮಾಡಬೇಕು. ಸೊ ಇವಾಗ ಪುಲ್ ಬ್ಯಾಕ್ ಅಂದರೆ ಏನು ಸರ್, ಪುಲ್ ಬ್ಯಾಕ್ ಯಾವಾಗ ಬರುತ್ತೆ ಈ ಒಂದು ಪ್ರಶ್ನೆ ಇರುತ್ತೆ. ಸೊ ಇವಾಗ ವೆರಿ ಕೇರ್ಫುಲ್ಲಾಗಿ ನೋಡಿರಿ. ಇವಾಗ ನೀವು ಟ್ರೇಡ್ ಇಲ್ಲಿ ತೊಗೊಂಡಿದ್ದೀರಾ, ಮಾರ್ಕೆಟಿಂಗ್ ಮೇಲ್ಗಡೆ ಹೋಗ್ತಾ ಇದೆ,
ಏನಾಗ್ತಿದೆ, ಮಾರ್ಕೆಟಿಂಗ್ ಮೇಲ್ಗಡೆ ಹೋಗ್ತಾ ಇದೆ. ಆಮೇಲೆ ಯಾವಾಗಲೂ ಒಂದು ಸತಿ ಹಿಂಗೆ ಕೆಳಗಡೆ ಬೀಳಲೇಬೇಕಲ್ವಾ. ಯಾವಾಗ ಈ ರೆಡ್ ಝೋನ್ ಹತ್ರ ಮಾರ್ಕೆಟ್ ಬರುತ್ತೆ, ಇಲ್ಲಿಂದ ರಿವರ್ಸಲ್ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಅಂದರೆ ಏನರ್ಥ, ಯಾವಾಗ ಮಾರ್ಕೆಟ್ ವಾಪಸ್ ಈ ರೆಡ್ ಝೋನ್, ಈ ರೆಡ್ ಲೈನ್ ಯಾವುದು 20 EMA ಲೈನ್, ಯಾವಾಗ ಮಾರ್ಕೆಟ್ 20 EMAಗೆ ಬರುತ್ತೆ, ಇಲ್ಲಿಂದ ವಾಪಸ್ ರಿವರ್ಸಲ್ ತೊಗೊಳಕ್ಕೆ ಶುರು ಆಗುತ್ತಲ್ಲ, ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಬರುತ್ತಲ್ಲ ಈ ರೆಡ್ ಕಲರ್ ಲೈನ್ ಹತ್ರ, ಅಲ್ಲಿ ನೀವು ಎಂಟ್ರಿ ತೊಗೋಬೋದು ಅಥವಾ ಹೊಸ ಎಂಟ್ರಿ ತೊಗೋಬೋದು. ಆವಾಗ ಅಲ್ಲಿಂದ ಮಾರ್ಕೆಟು ಮೇಡೆ ಹೋಗುತ್ತೆ ಅಂತ ಅರ್ಥ. ಇದು ಒಂದು ರೀಟ್ರೇಸ್ಮೆಂಟ್ ಝೋನ್ ಅಂತ ಕರಿತೀವಿ. ಸೊ ಈ ಪಾಯಿಂಟಲ್ಲಿ ಎಂಟ್ರಿ ಕೊಡ್ಬೋದು. ಇದು ನಮ್ಮ ಸೆಕೆಂಡ್ ಕ್ರೈಟೀರಿಯಾ. ಫಸ್ಟ್ ಕ್ರೈಟೀರಿಯಾ ಕ್ರಾಸ್ ಓವರ್, ಸೆಕೆಂಡ್ ಕ್ರೈಟೀರಿಯಾ ಮಾರ್ಕೆಟು ರೀಟ್ರೇಸ್ಮೆಂಟ್ ಝೋನಲ್ಲಿ ನಾನು ಎಂಟ್ರಿ ಕೊಡ್ಬೋದು ಅಂತ. ಸೊ ಇದನ್ನು ನಾವು ಯಾವಾಗ ಇಂಪ್ಲಿಮೆಂಟ್ ಮಾಡ್ತೀವಿ ಅಂದರೆ, ಮಾರ್ಕೆಟ್ ಬುಲ್ಲಿಶ್ ಯಾವಾಗ ಹೋಗುತ್ತೆ ಆವಾಗ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಅದೇ ಥರ ಸೆಕೆಂಡ್ ಸಿಚುವೇಶನ್ ಏನು ಬರುತ್ತೆ, ಇದು ಬಂದು ನಮ್ಮ ಸೆಕೆಂಡ್ ಸಿಚುವೇಶನ್ ಆಗುತ್ತೆ. ಯಾವಾಗ ನಮ್ಮ ರೆಡ್ ಲೈನ್ ಮೇಲ್ಗಡೆ ಇರುತ್ತೆ, ಗ್ರೀನ್ ಲೈನ್ ಕೆಳಗಡೆ ಇರುತ್ತೆ. ಇಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕು, ಗ್ರೀನ್ ಲೈನ್ ಮೇಲ್ಗಡೆ ಇದ್ದು ರೆಡ್ ಲೈನ್ ಕೆಳಗಡೆ ಇದ್ದರೆ ಮಾರ್ಕೆಟ್ ಬುಲ್ಲಿಶ್. ಅದ್ರದ್ದು ಉಲ್ಟಾ ಅಂದರೆ ಏನು, ರೆಡ್ ಲೈನ್ ಮೇಲ್ಗಡೆ ಗ್ರೀನ್ ಲೈನ್ ಕೆಳಗಡೆ ಇದ್ದಾಗ ಮಾರ್ಕೆಟು ಬೇರಿಶ್ ಇದೆ ಅಂತ ಅರ್ಥ. ಸೊ ಈ ಮೂಮೆಂಟಲ್ಲಿ ಏನರ್ಥ, ಮಾರ್ಕೆಟ್ ಬೇರಿಶ್ ಇದೆ ಅಂತ. ಈ ಮೂಮೆಂಟಲ್ಲಿ ನಾವು ಬೇರಿಶ್ ಟ್ರೇಡ್ನ ಪಂಚ್ ಮಾಡಬೇಕು. ಸೊ ಇದನ್ನು ನಾವು ಯಾವಾಗ ಪಂಚ್ ಮಾಡ್ತೀವಿ ಅಂತ ಕೇಳಿದರೆ, ಫಸ್ಟ್ ಕ್ರಾಸ್ ಓವರ್ ಆದಾಗ, ಯಾವಾಗ ನಮಗೆ ಮಾರ್ಕೆಟಲ್ಲಿ ಕ್ರಾಸ್ ಓವರ್ ಕಾಣುತ್ತೆ ಆವಾಗ ನಾವು ಟ್ರೇಡ್ನ ಪಂಚ್ ಮಾಡಬೇಕು. ಇಫ್ ಎಟ್ ಆಲ್ ಈ ಮೂಮೆಂಟಲ್ಲಿ ನೀವು ಪ್ಲೇಸ್ ಮಾಡೋಕ್ಕಾಗಿಲ್ಲ, ಅಕಸ್ಮಾತ್ ನಿಮ್ಗೆ ಇನ್ನೂ ಒಂದು ಆ್ಯಕ್ಯುರಸಿಗೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ, ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಬೀಳೋ ತನಕ ಬಿಡಬೇಕು. ಆಮೇಲೆ ಮಾರ್ಕೆಟ್ ಇಲ್ಲಿ ರೀಟ್ರೇಸಕ್ಕೆ ತೊಗೊಳಕ್ಕೆ ಬರುತ್ತಲ್ಲ, ಈ ರೆಡ್ ಝೋನಲ್ಲಿ ರೀಟ್ರೇಸ್ಮೆಂಟ್ ತೊಗೊಳಕ್ಕೆ ಬರುತ್ತಲ್ವಾ. ಸೊ ಇದು ಬಂದು ನಮ್ಮ ಪುಲ್ ಬ್ಯಾಕ್ ಝೋನ್ ಅಂತ ಕರಿತೀವಿ. ಸೊ ಇದನ್ನು ನಾವು ನಮ್ಮ ಪುಲ್ ಬ್ಯಾಕ್ ಝೋನ್ ಅಂತ ಕರಿತೀವಿ. ಸೊ ಈ ಪುಲ್ ಬ್ಯಾಕ್ ಝೋನಲ್ಲಿ ವಾಪಸ್ ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಬಂದಾಗ ನೀವು ಮಾರ್ಕೆಟ್ ಡೌನ್ ಸೈಡ್ ಹೋಗುತ್ತೆ ಅಂತ ಒಂದು ಕನ್ಫರ್ಮೇಷನ್ ತೊಗೊಂಡು ಬೇರಿಶ್ ಟ್ರೇಡ್ನ ಇಂಪ್ಲಿಮೆಂಟ್ ಮಾಡ್ಬೋದು. ಈ ಮೂಮೆಂಟಲ್ಲಿ ನಾನು ನಿಮಗೆ ಹಳೆ ವಿಡಿಯೋಲಿ ಸ್ಟ್ರಾಟಜಿ ಏನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ದೆ, ಅದೇ ಸ್ಟ್ರಾಟಜಿನ ನೀವು ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ಇದೇ ಥರ ತುಂಬ ಜನಕ್ಕೆ ಡೌಟ್ಗಳಿತ್ತು. ಸೊ ಆ ಡೌಟ್ಗಳು ಏನು ಅಂತ ತಿಳ್ಕೊಳೋಣ. ಸೊ ಬನ್ನಿ. ಮೊದಲನೇವರು ಎಕ್ಸ್ಪೈರಿ ಡೇಟ್ ಯಾವಾಗ ಸೆಲೆಕ್ಟ್ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ಎಕ್ಸ್ಪೈರಿ ಡೇಟ್ ಯಾವುದು, ಇದನ್ನು ನಾವು ಮಾಡೋದು ನಿಫ್ಟಿ ಆರ್ ಬ್ಯಾಂಕ್ ನಿಫ್ಟಿಗೆ ಮಾತ್ರ, ಬೇರೆ ಇನ್ಯಾವ ಇಂಡೆಕ್ಸಲ್ಲೂ ನಾವು ಮಾಡೋಕ್ಕೆ ಹೋಗೋದಿಲ್ಲ. ಓನ್ಲಿ ಫಾರ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಮಾಡ್ತೀವಿ. ಎಕ್ಸ್ಪೈರಿ ಅಂತ ವಿಷಯ ಬಂದಾಗ ನಮಗೆ ಗೊತ್ತಿರೋದು, ನಾವು ಈ ಸ್ಟ್ರಾಟಜಿನ ಯಾವತ್ತಿದ್ರೂ ಅಷ್ಟೇ ಮಂತ್ಲಿ ಎಕ್ಸ್ಪೈರಿಗೆ ಮಾಡಬೇಕಷ್ಟೇ, ವೀಕ್ಲಿ ಎಕ್ಸ್ಪೈರಿಗೆ ಮಾಡಬಾರ್ದು. ಓನ್ಲಿ ಫಾರ್ ಮಂತ್ಲಿ ಎಕ್ಸ್ಪೈರಿ, ಮಂತ್ ಎಂಡ್ಗೆ ನಾವು ಎಕ್ಸ್ಪೈರಿ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡಬೇಕು. ಅದಕ್ಕೆ ನಾವಿಲ್ಲಿ ಮಾಡೋದು ಮಂತ್ಲಿ ಎಕ್ಸ್ಪೈರಿ. ಅದಾದಮೇಲೆ ತುಂಬ ಜನಕ್ಕೆ ಇಲ್ಲೂ ಒಂದು ಡೌಟ್ ಇರುತ್ತೆ, ಇದು ಒಂದು ಟ್ವಿಸ್ಟ್ ಏನು ಅಂತ ಕೇಳಿದ್ರೆ, 99% ಆಫ್ ದಿ ಪೀಪಲ್ ಏನು ಮಾಡ್ತಾರೆ, ಫಸ್ಟ್ 15 ದಿನ ಆಗೋಗಿರುತ್ತೆ, ಆಮೇಲೆ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಆವಾಗ ಏನಾದರೂ ನಮಗೆ ಟ್ರೇಡ್ ಸಿಕ್ಕಿರುತ್ತೆ, ಆವಾಗ ಅವ್ರು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅವ್ರು ಏನು ಯೋಚನೆ ಮಾಡ್ತಾರೆ, ನಾನು ಇದೇ ಮಂತಿಗೆ ಎಕ್ಸ್ಪೈರಿ ಹಾಕೋಬೋದಲ್ವ, ಇದೇ ಮಂತ್ ಎಕ್ಸ್ಪೈರಿ ಅಂತ. ಯಾವತ್ತೂ ಅಷ್ಟೇ ಎಂಟ್ರಿ ಮಾಡಬೇಕಾದ್ರೆ ಫಸ್ಟ್ ವೀಕ್ ಒಳಗಡೆ ಎಂಟ್ರಿ ಮಾಡಿದ್ರೆ ಮಾತ್ರ ಈ ಮಂತ್ ಎಕ್ಸ್ಪೈರಿ ಸೆಲೆಕ್ಟ್ ಮಾಡಿ. ಅಕಸ್ಮಾತ್ ಫಸ್ಟ್ ವೀಕ್ ಆಗೋಗಿದೆ ಅಂತ ಕೇಳಿದ್ರೆ, ಅಂದರೆ ಫಸ್ಟ್ ವೀಕ್ ಆಲ್ರೆಡಿ ಮಾರ್ಕೆಟಲ್ಲಿ ಕಳೆದೋಗಿದೆ ಆ ತಿಂಗಳದ್ದು ಒಂದಾದಮೇಲೆ, ನೆಕ್ಸ್ಟ್ ಮಂತ್ ಎಕ್ಸ್ಪೈರಿನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮಂತಿಗೆ ಇದೇ ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡಿ. ಇದನ್ನು ನೀವು ಹೆಂಗೆ ಚೆಕ್ ಮಾಡ್ತೀರಾ ಅಂತ ಕೇಳಿದ್ರೆ, ಯಾವ ಒಂದು ಟೈಮ್ ಫ್ರೇಮ್ ಇರಬೇಕು, ಈ ಒಂದು ಲೈನ್ನ ಚೆಕ್ ಮಾಡಿಕೊಂಡು ಮಾರ್ಕೆಟ್ ಬುಲ್ಲಿಶ್ ಇದೆಯಾ ಬೇರಿಶ್ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಅಂತ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ದೀರಾ. ಸೊ ಇದನ್ನು ನೋಡೋದಕ್ಕೆ ನಿಮಗೆ 1 ಡೇ ಟೈಮ್ ಫ್ರೇಮ್ ಇರಬೇಕು. 1 ಡೇ ಟೈಮ್ ಫ್ರೇಮ್. ಸೊ 1 ಡೇ ಟೈಮ್ ಫ್ರೇಮಲ್ಲಿ ಮಾತ್ರ ನೀವು ಇದನ್ನು ಅನಲೈಸ್ ಮಾಡೋಕ್ಕಾಗೋದು. ಸೊ ಫಸ್ಟ್ ಬಂದು ಮಂತ್ಲಿ ಎಕ್ಸ್ಪೈರಿ. ಸೊ ಎರಡನೇ ಪ್ರಶ್ನೆ ಬಂದು, ತುಂಬ ಜನ ನನಗೆ ಈ ಒಂದು ಡೌಟ್ನ ಕೇಳಿದ್ದೀರಾ, ITM ಸ್ಟ್ರೈಕ್ ಪ್ರೈಸ್ ಅಂತ ಹೇಳಿದ್ರಿ, ITM ಸ್ಟ್ರೈಕ್ ಪ್ರೈಸ್ ಅಂದಾಗ ನಾವು ಎಷ್ಟು ಸ್ಟ್ರೈಕ್ ಪ್ರೈಸ್ ಒಳಗಡೆ ಬರಬೇಕು ಅಂತ ಅಂದ್ಬಿಟ್ಟು, ಆಮೇಲೆ ಅದರದ್ದು LTP ಏನಾದರೂ ಸ್ಪೆಸಿಫಿಕ್ಕಾಗಿ ಇದನ್ನೇ ತೊಗೋಬೇಕಾ ಅಂತ ತುಂಬ ಜನ ಕೇಳಿದ್ದೀರಾ. ಸೊ ಇದಕ್ಕೆ ಏನು ಅಂತ ಕೇಳಿದರೆ, ITM ಸ್ಟ್ರೈಕ್ ಪ್ರೈಸ್ ಅಂದಾಗ ಆಲ್ಮೋಸ್ಟ್ ಇವಾಗ ಆ್ಯಟ್ ದ ಮನಿಯಿಂದ ಒಂದು 500 ಇಂದ 600 ಪಾಯಿಂಟ್ ಒಳಗಡೆ ಬರಬೇಕು. ಅದು ನಮ್ಮ ನಿಫ್ಟಿಗಾದರೆ, ಸೊ ITM ಸ್ಟ್ರೈಕ್ ಆಲ್ಮೋಸ್ಟ್ ನಮ್ಮ ನಿಫ್ಟಿಗಾದರೆ ನೀವು 300 ಇಂದ 500 ಪಾಯಿಂಟ್ ಒಳಗಡೆ ಬರಬೇಕು, ಇನ್ ದ ಮನಿಯಲ್ಲಿ ಬೈ ಮಾಡ್ಕೋಬೇಕು. ಅದೇ ಥರ ಬ್ಯಾಂಕ್ ನಿಫ್ಟಿ ಆದರೆ 500 ಇಂದ 1000 ಪಾಯಿಂಟ್ ಮಧ್ಯ ಯಾವುದೇ ಒಂದು ಸ್ಟ್ರೈಕ್ ಪ್ರೈಸಲ್ಲಿ ನೀವು ಬೈ ಮಾಡ್ಕೋಬೋದು. ಆದರೆ ಬೈ ಮಾಡ್ಕೊಳಕ್ಕಿಂತ ಮುಂಚೆ ಇದನ್ನು ನೀವು ಸೆನ್ಸಿಬಲಲ್ಲಿ ಇಂಪ್ಲಿಮೆಂಟ್ ಮಾಡಿ ಅದರದ್ದು ಮ್ಯಾಕ್ಸಿಮಮ್ ಲಾಸ್ನ ಆಮೇಲೆ ಬ್ರೇಕ್ ಇವನ್ನ ಹತ್ತಿರ ತೊಗೊಂಬರೋದು ಹೆಂಗೆ ಅಂತ ಅಂದ್ಬಿಟ್ಟು ಈ ಒಂದು ಪರ್ಟಿಕ್ಯುಲರ್ ಸ್ಟ್ರೈಕ್ ಪ್ರೈಸಲ್ಲಿ ನೋಡ್ಕೊಳ್ಳಿ. ನಿಮಗೆ ಅಲ್ಲಿ ದಿ ಬೆಸ್ಟ್ ಯಾವ್ದು ಅನಿಸುತ್ತೆ ಅಲ್ಲಿ ನೀವು ಈ ಒಂದು ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡಬಹುದು.
ಒಂದು ಕೊನೆ ಪ್ರಶ್ನೆ ಕೇಳಿದ್ದೀರಾ, ಈಸ್ ಇಟ್ ಫಾರ್ ಸ್ವಿಂಗ್ ಟ್ರೇಡಿಂಗ್ ಆರ್ ಈಸ್ ಇಟ್ ಫಾರ್ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಂತ. ಸೊ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಬಂದು ನಾವು ಈಕ್ವಿಟಿಯಲ್ಲಿ ಮಾಡ್ತೀವಿ. ಒಂದು ಸ್ವಿಂಗ್ನ ಹಿಡಿಯೋದಕ್ಕೆ ಅಂದರೆ ಮಾರ್ಕೆಟಲ್ಲಿ ಹೋಗ್ತಾ ಇರೋ ಸ್ವಿಂಗ್ನ ಹಿಡಿಯೋದಕ್ಕೆ ನಾವು ಈ ಒಂದು ಸ್ಟ್ರಾಟಜಿ ಮಾಡ್ತೀವಿ. ಅದೇ ಈ ಸ್ಟ್ರಾಟಜಿ ಹೆಸರು ಬಂದು 10-20 EMA. ಸೊ ಇದನ್ನು ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಇನ್ನೂ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಖಂಡಿತವಾಗ್ಲೂ ಹೇಳಿ, ನಾವು ಇದೇ ಥರ ಇನ್ನೂ ಮುಂದೆ ವೀಡಿಯೋಗಳಲ್ಲಿ ಇನ್ನೂ ಒಳ್ಳೆ ಸ್ಟ್ರಾಟಜಿಗಳನ್ನ ನಾವು ನಿಮ್ಗೆ ಹೇಳ್ಕೊಡೋಣ. ಪ್ಲಸ್ ಈ ಒಂದು ಸ್ಟ್ರಾಟಜಿನ ಬಳಸಿ ಯಾರ್ಯಾರು ಪ್ರಾಫಿಟ್ ಮಾಡಿದ್ದೀರಾ ಅಂತಲೂ ಕೂಡ ನಮಗೆ ತಿಳಿಸಿ. ಸೊ ಅದರಿಂದ ನಿಮ್ಮ ಒಂದು ಅನಾಲಿಸಿಸ್ನ ಇನ್ನೂ ನಮ್ಮ ಜನರಿಗೆ ನಾವು ಶೇರ್ ಮಾಡೋದಕ್ಕೆ ನಮ್ಗೆ ಇನ್ನೂ ತುಂಬ ಈಸಿ ಆಗುತ್ತೆ. ಇದೇ ಥರ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದರೆ ಮರಿದಲ್ಲೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ನಮ್ಮ ಕೋರ್ಸಸ್ ಬಂದು ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಸೊ ಬೇಸಿಕ್ ಕೋರ್ಸ್ ಬಂದು ಲೆವೆಲ್ 1 ಕೋರ್ಸ್ ನಿಮಗೆ 20 ಡೇಸ್ ಕ್ಲಾಸ್ ಇರುತ್ತೆ. ಫ್ರೈಡೆಯಿಂದ ಸ್ಟಾರ್ಟ್ ಆಗುತ್ತೆ. ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಕ್ಲಾಸ್ ಇರುತ್ತೆ. ಮಂಡೇ, ಟ್ಯೂಸ್ಡೇ ರಿವಿಷನ್ ಇರುತ್ತೆ. 15 ಡೇಸ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಇರುತ್ತೆ. ಸೊ ಈ ಕೋರ್ಸ್ನಲ್ಲಿ ನೀವು ಸ್ಟಾಕ್ ಸೆಲೆಕ್ಷನ್, IPO, ಫಂಡಮೆಂಟಲ್ ಟೆಕ್ನಿಕಲ್ ಅನಾಲಿಸಿಸ್, ಚಾರ್ಟ್ ಪ್ಯಾಟರ್ನ್ಸ್, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಇನ್ ಡೀಟೇಲಾಗಿ ಕಲ್ತ್ಕೊತೀರಾ. ಅದ್ರ ಜೊತೆಗೆ ವೇರಿಯಸ್ ಸ್ಟ್ರಾಟಜೀಸ್ ಕೂಡ ನಾವು ಹೇಳ್ಕೊಡ್ತೀವಿ. ಸೊ ಈ ಕೋರ್ಸಿಗೆ ನಾವು ಜಸ್ಟ್ 4500 ಚಾರ್ಜ್ ಮಾಡ್ತಾ ಇದ್ದೀವಿ. ಲೆವೆಲ್ 2 ಅಂದರೆ ಇನ್ನು ಅಡ್ವಾನ್ಸ್ಡ್ ಕೋರ್ಸ್. ಇದರಲ್ಲಿ ನಿಮಗೆ ಅಡ್ವಾನ್ಸ್ ಸ್ಟ್ರಾಟಜೀಸ್, ಥಿಯರೀಸ್, ಅಡ್ಜಸ್ಟ್ಮೆಂಟ್ಸ್, ಚಾರ್ಟ್ ಪ್ಯಾಟರ್ನ್ಸ್, ನೋ ಲಾ ಸ್ಟ್ರಾಟಜಿ, ಎಕ್ಸ್ಪೈರಿ ಡೇ ಸ್ಟ್ರಾಟಜಿ ವಿತ್ ಕಮಾಡಿಟೀಸ್, ಹಾಗೂ ಹೊಸದಾಗಿ ನಾವು ಕುಬೇರ ಕೂಡ ಇದರಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಸೊ ಇದು 1 ಮಂತ್ ಕೋರ್ಸ್ ಇರುತ್ತೆ. ದಿನ ಬಿಟ್ಟು ದಿನ ಕ್ಲಾಸ್ ಇರುತ್ತೆ. ಕ್ರಿಪ್ಟೋ ಬಂದು ನಾವು ವರ್ಕ್ಶಾಪ್ಸ್ ಮಾಡ್ತೀವಿ. ಸೊ ನಿಮಗೆ ಫರ್ದರ್ ಡೀಟೇಲ್ಸ್ ಬೇಕು ಅಂದರೆ ನೀವು ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು.